ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವತಃ ಅನ್ನುವ ಹಾಗೆ ಶ್ರೀ ವಿಘ್ನನನ್ನ ಈ ಸಂದರ್ಭದಲ್ಲಿ ನಿವಾರಿಸುತ್ತ ಅವರನ್ನ ನೆನಪಿಸಿಕೊಳ್ಳುತ್ತ ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನ ಸ್ವೀಕರಿಸು, ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲಿ ಈಜು, ನಡೆಯುವ ಮನಸ್ಸಿದ್ದರೆ ಸಕಾರಾತ್ಮಕವಾಗಿ ನಡೆ, ಮಾಡುವ ಮನಸ್ಸಿದ್ದರೆ ಸತ್ಯವನ್ನೇ ಮಾತನಾಡು, ಕೇಳುವ ಮನಸ್ಸಿದ್ದರೆ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಕೇಳು, ದೊರಕಿಸು ಎಂಬಂತಹ ಸಂತ ಸಿರಿಯ ಸಂತ ಸ್ವಾಮಿ ವಿವೇಕಾನಂದರ ಈ ವಾಣಿಯ ತಾಯಿ ಸರಸ್ವತಿಯನ್ನ ಸ್ಮರಿಸುತ್ತ ಆ ಸರಸ್ವತಿಯ ದೇವಿಗೆ ಅನುಮರಿದು ಈ ಒಂದು ಕಾರ್ಯಕ್ರಮವನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ. ಇವತ್ತು ಈ ಶಾಲಾ ಸಭೆ ಮತ್ತು ಪೋಷಕರ ಸಭೆ ಅಂತಕ್ಕಂತಹ ಒಂದು ಕಾರ್ಯಕ್ರಮ ದಿನಾಂಕ 27/1/2026 3 ದಿನ ಈ ಒಂದು ಚಟುವಟಿಕೆ, ಒಂದು ಸಾಮಾಜಿಕ ಪರಿಶೋಧನೆ ಅಂತಕ್ಕಂತಹ ಒಂದು ನಮ್ಮ ಬೆಂಗಳೂರು ಪರಿಶೋಧನಾ ಆದೇಶದ ಮೇರೆಗೆ ಇವತ್ತು ನಮ್ಮ ಶಾಲೆಯಲ್ಲಿ ಅಂತಿಮ ದಿನದ ಒಂದು ಪಾಲಕರ ಅಥವಾ ಪೋಷಕರ ಸಭೆ ಇಲ್ಲಿ ನಡೀತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ನಮ್ಗೆಲ್ಲರಿಗೂ ಸಹ ತಾವೆಲ್ಲರೂ ಆಗಮಿಸಿದ್ದೀರಿ. ನಾನು ಪ್ರೀತಿಪೂರ್ವಕವಾಗಿ ತಮ್ಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನು ಕಳಿಸ್ತಾ ಇದ್ದೇನೆ. ಪ್ರಾರಂಭದಲ್ಲಿ ತಿಳಿಸಬೇಕಾದ್ರೆ ಒಂದು ಪ್ರಾರ್ಥನೆಯ ಅವಶ್ಯಕತೆ ಇದೆ. ಶ್ರೀ ವಿಘ್ನೇಶ್ವರನನ್ನ ನೆನೆಸ್ತಾ ಒಂದು ಪ್ರಾರ್ಥನೆ ನನ್ನ ಮುದ್ದು ಮಕ್ಕಳಿಂದ ಒಂದು ವೇದಿಕೆಯ ಮೇಲೆ ಬಂದು ಪ್ರಾರ್ಥನೆಯನ್ನು ಹಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ.
ಸರ್ವರಿಗೂ ಸಹ ಧನ್ಯವಾದ. ಭವ್ಯ ಸ್ವಾಗತ ನಿಮಗೆ, ಭವ್ಯ ಸ್ವಾಗತ ನಿಮಗೆ, ಸ್ವಾಗತವು ನಿಮಗೆ, ಸ್ವಾಗತವು ನಮಗೆ, ಸ್ವಚ್ಛಂದ ಸಂಜೆ ಸಭೆಗೆ. ಸ್ವಾಗತವು ನಿಮಗೆ, ಸ್ವಾಗತವು ನಮಗೆ, ಸ್ವಚ್ಛಂದ ಸಂಜೆ ಸಭೆಗೆ. ಬೊಮ್ಮನದಿ ಬಂದು ತನ್ಮಯದಿ ನಿಂತು ಆಸೀನರಾದ ನಿಮಗೆ, ಆಸೀನರಾದ ನಿಮಗೆ ಧನ್ಯವಾದಗಳು. ಎನಿಸಿಕೊಳ್ಳುತ್ತದೆ. ಹಿರಿತನ ಎಂಬುದು ಉತ್ತಮ ಗುಣಗಳಿಂದ ಲಭ್ಯವಿರುವುದು ಹೊರತು ವಯಸ್ಸಿನಿಂದ ಅಲ್ಲ ಎಂಬಂತೆ ಗುಣದಲ್ಲಿ ಗುಲಾಬಿಯಂತೆ, ಮನದಲ್ಲಿ ಮಲ್ಲಿಗೆಯಂತೆ, ನಗುವಿನಲ್ಲಿ ಸಕ್ಕರೆಯಂತೆ ಇರುವಂತಹ ಉಪಸ್ಥಿತರಿರ್ತಕ್ಕಂತಹ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕರು. ಆದ್ಮೇಲೆ ಈಗ ದಿನಾಂಕ 27/1/2026ರಿಂದ 29/1/2026ವರೆಗೆ ಈ ನಮ್ಮ ಶಾಲೆಯಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನಾ ಅಂತಕ್ಕಂತಹ ಒಂದು ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಈ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಂತಹ ಶ್ರೀಮತಿ ಮುಖ್ಯ ಅತಿಥಿಗಳು, ಒಂದು ಈಗಿನ ಒಂದು ಮುಖ್ಯಸ್ಥರು ಅಂತಕ್ಕಂತಹ
ಸಂಬೋಧನೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಶ್ರೀಮತಿ ಗೀತಾ ಗೌಡ್ಕರ್ ಹಾಗೆ ಶ್ರೀಮತಿ ನಾಗರತ್ನ ನಾಯಕ್ ಹಾಗೆ ನಮ್ಮ ನೇತ್ರಾವತಿ ಆಗೆ ಈ ಮೂವರು ಸಹ ನಿರಂತರವಾಗಿ ಎಲ್ಲವನ್ನ ಕೂಲಂಕುಷವಾಗಿ 2024-25ನೇ ಸಾಲಿನ ಎಲ್ಲಾ ಲೆಕ್ಕಗಳನ್ನ ಬಂದಂತಹ ಸೌಲಭ್ಯಗಳನ್ನ ಕೂಲಂಕುಷವಾಗಿ ಈ ಶಾಲೆಯಲ್ಲಿ ಪರಿಶೋಧನೆ ಮಾಡಿದ್ದಾರೆ. ಆದ್ಮೇಲೆ ಈ ಒಂದು ಸಂದರ್ಭದಲ್ಲಿ ಮುಖ್ಯಸ್ಥರಾಗಿ ಆಗಮಿಸಿದಂತಹ ನಮ್ಮ ಶ್ರೀಮತಿ ಗೀತಾ ಗೌಡ್ರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ, ನನ್ನ ಸಿಬ್ಬಂದಿಗಳ ಪರವಾಗಿ, ನನ್ನ ಪರವಾಗಿ, ನನ್ನ ಊರಿನ ಪರವಾಗಿ ನಾನು ಪ್ರೀತಿಪೂರ್ವಕವಾದಂತಹ ಒಂದು ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಶಾಂತಿ ವಿ ನಾಯಕ್ ಅವರು ಸಹ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಹೃದಯಪೂರ್ವಕವಾಗಿ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಬಹಳ ಮುಖ್ಯವಾದಂತಹ ವ್ಯಕ್ತಿ ಅಂತಂದ್ರೆ ಈ ಒಂದು ಶಿಕ್ಷಣದಲ್ಲಿ ಹೆಚ್ಚಿನ ಪ್ರೀತಿ ಇರ್ತಕ್ಕಂತಹ ವ್ಯಕ್ತಿ ನಮ್ಮ ಶಿವನಾಯಕರು ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ಸಹ ವಹಿಸಿಕೊಳ್ಳುವುದರ ಜೊತೆಗೆ ಇವತ್ತಿನ ಉದ್ಘಾಟನೆಯನ್ನು ಸಹ ಅವರ ಹಸ್ತದಿಂದಲೇ ಮಾಡಬೇಕಂತಕ್ಕಂತಹ ಉದ್ದೇಶವನ್ನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕ್ರಿಯಾಶೀಲ ನಮ್ಮ ಎಸ್ಡಿಎಂಸಿ ಉಪಾಧ್ಯಕ್ಷರು ಶ್ರೀ ಲಿಂಗಪ್ಪ ನಾಯಕರು ಸಹ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಸಹ ನಾನು ಪ್ರೀತಿಪೂರ್ವಕವಾಗಿ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಹೋದರಿ ಶ್ರೀಮತಿ ಎಂ.ಎ. ಶೇಖರ್ ಅವರು ಸಹ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಪ್ರೀತಿಪೂರ್ವಕವಾಗಿ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನನ್ನ ಅಂಗನವಾಡಿಯ ಕಾರ್ಯಕರ್ತೆ ಹೇಮಲತಾ ಯತ್ನಾಯಕ್ ಅವರು ಸಹ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಪ್ರೀತಿಪೂರ್ವಕವಾಗಿ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಅಂಗನವಾಡಿಯ ಅಧ್ಯಕ್ಷರು ಅವರು ಸಹ ಮಮತಾ ಗೌಡ್ಕರ್ ಅವರು ಸಹ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಸಹ ನಾನು ಹೃದಯಪೂರ್ವಕವಾಗಿ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ನಾಗರತ್ನ ನಾಯಕ್ ಅವರು ಸಹ ಆದಿತಿಗಾಗಿ ಬಂದಂತರು. ಅವರಿಗೂ ಸಹ ನಾನು ಪ್ರೀತಿಪೂರ್ವಕವಾದಂತಹ ಒಂದು ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ನೇತ್ರಾವತಿ ಆಗೆ ಅವರು ಸಹ ಆಸೀನರಾಗಿ ಅವರು ನಿಂತ್ಕೊಂಡಿದ್ದಾರೆ, ಛಾಯಾಗ್ರಾಹಕರಾಗಿ ನಿಂತಿದ್ದಾರೆ. ಅವರಿಗೂ ಸಹ ನಾನು ಪ್ರೀತಿಪೂರ್ವಕವಾಗಿ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ವೇದಿಕೆ ಮುಂಭಾಗದಲ್ಲಿ ಬಂದು ತಾವು ಸಹ ಆಸೀನರಾಗಿದ್ದೀರಿ, ನಮ್ಮಲ್ಲಿರ್ತಕ್ಕಂಥ ಒಂದು ಕಾಳಜಿಯನ್ನು ಹೊರಡಿಸಿದ್ದೀರಿ. ನಮಗೆಲ್ಲರಿಗೂ ಸಹ ನಾನು ಅನಂತವಾದಂತಹ ಸುಸ್ವಾಗತದ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಹಾಗೆ ನನ್ನ ಮುಖ್ಯ ಮಕ್ಕಳು ಮುಂಭಾಗದಲ್ಲಿ ಕುತ್ಕೊಂಡಾಗ ತಿರುಪಿನ ನಾದ ಬರುವಂತದ್ದು ಸಹಜ. ಆದ್ರೂ ಸಹ ತಾವು ಸಹ ಬಹಳ ಮೌನವಾಗಿ ಕುಳಿತು ನನ್ನ ಮಾತನ್ನ ಆಲಿಸ್ತಾ ಇದ್ದೀರಿ. ನನಗೂ ಸಹ ನಾನು ಆತ್ಮೀಯವಾದಂತಹ ಒಂದು ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಹಸ್ತ ನೀಡಿದಂತಹ ಸರ್ವರಿಗೂ ಸಹ ನಾನು ಆತ್ಮೀಯವಾದಂತಹ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈಗ ಉದ್ಘಾಟನೆ, ಈ ಉದ್ಘಾಟನೆಯನ್ನ ಬನ್ನಿ ವಿಡಿಯೋ ಹೋಗು ಬಗ್ಗೆ ನಮ್ಮ ಮುಖ್ಯಸ್ಥರಾದಂತಹ ಶ್ರೀಮತಿ ಗೀತಾ ಗೌಡ್ಕರ್ ಅವರು ಅದರ ಬಗ್ಗೆ ನಿಮ್ಮೊಟ್ಟಿಗೆ ಚರ್ಚೆ ಮಾಡಲಿಕ್ಕಿದ್ದಾರೆ. ಚರ್ಚೆ ತದನಂತರ ಮಕ್ಕಳ ಒಂದು ಮನರಂಜನಾ ಕಾರ್ಯಕ್ರಮ ಇದೇ ವೇದಿಕೆಯ ಮೇಲೆ ನಡೆಯಲಿಕ್ಕಿದೆ ಅವರ ಸಮ್ಮುಖದಲ್ಲಿಯೇ. ತದನಂತರ
ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಗಿಯುವಂತದ್ದು ಇದೆ. ನಿಮ್ಮ ಮನಸ್ಸಿನಲ್ಲಿ ಇರ್ಬೋದು ಸಂಜೆವರೆಗೆ ಇರ್ಬೋದು ಅಂತ ಹೇಳಿ. ಕೇವಲ ನಾವು ಅದನ್ನ ಸಮಯವನ್ನ ಮಿತಮಯವಾಗಿ ಬಳಸ್ಕೊಂಡು ಅದನ್ನ ಹೇಳಿದ್ದೇವೆ. ಅವರ ಚರ್ಚೆ ಒಂದು 20 ನಿಮಿಷದ ಒಳಗಡೆ ನಿಮ್ಮೊಟ್ಟಿಗೆ ಚರ್ಚೆಯನ್ನ ಮಾಡ್ತಾರೆ. ಸಹಕರಿಸಿ ಇದ್ದ ವಿಷಯವನ್ನ ಇದ್ದ ಹಾಗೆ ಅವರೊಟ್ಟಿಗೆ ಚರ್ಚೆಯನ್ನ ಮಾಡಿ. ಗಣ್ಯರೇ ಹಾಗೂ ನೆರೆದಂತ ಪಾಲಕ ಪೋಷಕರೇ, ಮುದ್ದು ಮಕ್ಕಳೇ, ಶಿಕ್ಷಕ ವೃಂದದವರೇ, ಇಂದಿನ ಈ ಸಾಮಾಜಿಕ ಪರಿಶೋಧನೆ ನಮ್ಮ ಒಂದು ದೊಡ್ಡ ಫಂಕ್ಷನ್ ಆಗ್ಬಿಟ್ಟಿದೆ. ನಮ್ಮ ಈ ಸಾಮಾಜಿಕ ಪರಿಶೋಧನೆ ಅಂದ್ರೆ ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆಯ ಅಂದ್ರೆ ನಿಮ್ಗೆ ಶಾಲೆಯಲ್ಲಿ 2 ಹಂತದಲ್ಲಿ ಯೋಜನೆಗಳು ಜಾರಿಗೆ ಬರ್ತಾ ಇದೆ. ಒಂದು ಮಧ್ಯಾಹ್ನ ಉಪಹಾರ ಯೋಜನೆ, ಇನ್ನೊಂದು ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆ. ಈ ಯೋಜನೆಯ ಸಾಮಾಜಿಕ ಪರಿಶೋಧನೆ ಹೆಸರೇ ಸೂಚಿಸುವಂತೆ ಸಮಾಜದೊಡನೆ ಬೆರೆತು ಮಾಡುವಂತದ್ದು. ಸಾಮಾನ್ಯವಾಗಿ ಶಾಲೆಯಲ್ಲಿ ಎಷ್ಟೋ ಒಡಿಟ್ಗಳಾಗ್ತದೆ, ಕಾಗದ ಪತ್ರಗಳನ್ನ ಪರಿಶೀಲಿಸ್ತಾರೆ, ಮಕ್ಕಳೊಡನೆ ಚರ್ಚೆ ಮಾಡ್ತಾರೆ, ಆ ನಂತರ ಆಡಿಟ್ ಅನ್ನು ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ನಮ್ದು ಹಾಗಲ್ಲ. ನಾವು ಫಸ್ಟ್ ದಿನ ಬಂದು ಪೂರ್ವಭಾವಿ ಸಭೆಯನ್ನ ಕರೆದು ಅಂದ್ರೆ ಸರ್ಗೆ ಮತ್ತು ಮೇಡಮ್ ಅವರಿಗೆ ನಾವು ಬಂದ ಪರಿಸ್ಥಿತಿ ಏನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೇವೆ. ಆ ನಂತರ ಸಾಮಾನ್ಯ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತೇವೆ. ನಂತರ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತೇವೆ. ನಂತರ ಮಕ್ಕಳೊಡನೆ ಚರ್ಚೆ ಮಾಡ್ತೇವೆ. ಮಾಡಿದ ನಂತರ ನಿನ್ನೆ ಪಾಲಕರ ಮನೆ ಭೇಟಿಯನ್ನ ಮಾಡಿಕ ಆಯ್ದ ಪಾಲಕರ ಮನೆ ಭೇಟಿಯನ್ನು ಮಾಡ್ತಾರೆ. ನಂತರ ಇವತ್ತು ಪಾಲಕರ ಸಭೆ. ನಿಜವಾಗೂ ಎಲ್ಲಾ ಶಾಲೆಗಳು ಸಾಮಾನ್ಯವಾಗಿ ಬೆಳಿಗ್ಗೆನೆ ಮಾಡ್ತಾ ಇದ್ರು. ಸರ್ ಅಂದ್ರು ತಮ್ಗೆ ನಮ್ಮ ಪಾಲಕರಿಗೆ ಬರ್ಲಿಕ್ಕೆ ಟೈಮ್ ಇಲ್ಲ, ಮಧ್ಯಾಹ್ನ ಮಾಡುವ ಅಂತ. ಆಯ್ತು ಅಂತ ಈಗ ಮಧ್ಯಾಹ್ನಕ್ಕೆ ಆಯಿಸಿದ್ದಾರೆ. ಈ ಸಾಮಾಜಿಕ ಪರಿಶೋಧನೆ ಮಾಡುವುದರ ಉದ್ದೇಶ ಶಿಕ್ಷಕ ಪಾಲಕ ಮತ್ತು ಪಾಲಕರ ಸಂಬಂಧ. ಈಗ ನಾವು ಸಾಮಾನ್ಯವಾಗಿ ನಾವೆಲ್ಲ ಕಲಿಬೇಕಾದ್ರೆ ನೀವು ಕಲಿಬೇಕಾದ್ರೆ ಸ್ವಲ್ಪ ನಾವು ಇರ್ಬೋದು. ನಾವೆಲ್ಲ ಕಲಿಬೇಕಾದ್ರೆ ನಮ್ಗೆ ಶಿಕ್ಷಣದ ಹೊರತಾಗಿ ಸ್ಪೋರ್ಟ್ಸ್ ಒಂದು ಬಿಟ್ರೆ ಮತ್ತೆ ಯಾವುದೇ ಒಂದು ಇರ್ಲಿಲ್ಲ. ಗ್ಯಾದರಿಂಗ್ ಅನ್ನ ಮಾಡ್ತಿದ್ರು ಎಲ್ಲಾದ್ರೂ ಅಪರೂಪವಾಗಿ. ಜೊತೆಗೆ ಸರ್ಕಾರದಿಂದ ಯಾವುದೇ ಸವಲತ್ತುಗಳು ಸಿಗ್ತಾ ಇರ್ಲಿಲ್ಲ. ಎಲ್ಲ ಪ್ರತಿಯೊಂದನ್ನು ನಮ್ಮ ಪಾಲಕರೇ ಮಾಡ್ಬೇಕಿತ್ತು. ಅಂದ್ರೆ ನಮ್ಮ ತಂದೆ ತಾಯಿಗಳೇ ನಮ್ಗೆ ಎಲ್ಲವನ್ನ ಕೊಡಿಸ್ಬೇಕಿತ್ತು. ಒಂದು ಶಾಲೆ ಸ್ಟಾರ್ಟ್ ಆದ ತಕ್ಷಣ ಶಾಲೆಗೆ ಬಂದು ಅಡ್ಮಿಷನ್ ಮಾಡೋದು. ಅಡ್ಮಿಷನ್ ಮಾಡಿದ ಅದಕ್ಕೂ ಸಹಿತ ನಾವು ಹಣ ಕೊಡ್ಬೇಕಿತ್ತು. ನಂತರ ಯೂನಿಫಾರ್ಮ್, ಪುಸ್ತಕ, ಪಟ್ಟಿ ಪ್ರತಿಯೊಂದನ್ನು. ಯೂನಿಫಾರ್ಮ್ ಆವಾಗ ಡೈಲಿ ಇರ್ಲಿಲ್ಲ. ಜನವರಿ 26 ಅಂದ್ರೆ ಪ್ರಜಾರಾಜ್ಯ ದಿನಗಳಲ್ಲಿ ಮತ್ತು ವಾರದಲ್ಲಿ ಒಮ್ಮೆ ಯೂನಿಫಾರ್ಮ್ ಅನ್ನ ಹಾಕೊಳ್ಬೇಕಿತ್ತು. ಅದು ಕೆಲವರು ಹಾಕೊಳ್ತಿದ್ರು, ಕೆಲವರು ಬಡವರು ಹಾಕೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ. ಅದು ಸಹಿತ ಹಾಗೆ ನಡೀತಾ ಇತ್ತು. ಒಂದು ಸಾಮಾನ್ಯವಾಗಿ 1ರಿಂದ 3ನೇವರೆಗೆ ನಾವು ಪಟ್ಟಿಯನ್ನ 5ನೇವರೆಗೂ ನೋಡಿದ್ದಿಲ್ಲ. 5ನೇಯಲ್ಲಿ ABCD ಬರಿಬೇಕಾದ್ರೆ ಪಟ್ಟಿ ಮತ್ತು ಪೆನ್ಸಿಲ್ ಅನ್ನ ತಗೋಬೇಕಿತ್ತು. ಉಳಿದ ಅವಧಿಯಲ್ಲಿ ಪಾಟಿಯನ್ನ ತಗೊಂಡು ಕಡ್ಡಿಯನ್ನು ತಗೊಂಡು ಬರ್ತಾ ಇದ್ವಿ ನಾವು ಶಾಲೆಗೆ. ಒಂದು ಪಾಟಿ ಚೀಲ, ಅದು ಒಂದ್ ಕಡೆ ಹತ್ತು, ಒಂದ್ ಕಡೆ ಇದಾಗ್ತಿತ್ತು. ನಮ್ಮ ಡ್ರೆಸ್ ಒಂದ್ ಕಡೆ ಪಿನ್, ಒಂದ್ ಕಡೆ ರಿಬನ್ ಬಿಗುವಂತ ಪರಿಸ್ಥಿತಿ ಇತ್ತು. ಸಾಮಾನ್ಯವಾಗಿ ಎಲ್ರಿಗೂ ವಾಡಿಕೆನ ಆಗಿತ್ತು. ಆದ್ರೆ ಈಗ ಏನಾಗಿದೆ, ಸರ್ಕಾರ ಪ್ರತಿಯೊಂದು ಸವಲತ್ತುಗಳನ್ನ ಕೊಟ್ಟಿದೆ ಈಗಾಗ್ಲೇ. ಅದನ್ನ ಯಾವ ರೀತಿ ಪಾಲಕರು ಬಳಸ್ಕೊಂಡಿದ್ದಾರೆ, ಅದು ಪಾಲಕರಿಗೆ ಸರಿಯಾಗಿ ತಲುಪಿದೆಯಾ ಹೇಗೆ, ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಶಾಲೆಯಲ್ಲಿ ಇವೆಯೋ ಹೇಗೆ. ಅಂದ್ರೆ ಈ ಹಿಂದೆ ಏನಾಗ್ತಿತ್ತು, ಶಿಕ್ಷಕರು ಕೇವಲ ಶಿಕ್ಷಣವನ್ನಷ್ಟೇ ಕೊಡ್ತಾ ಇದ್ರು. ಅಂದ್ರೆ ಇತರ ಯಾವ್ದು ಇದು ಅವ್ರಿಗೆ ಯಾವಾಗ ಇರ್ಲಿಲ್ಲ, ಕೆಲಸ ತುಂಬಾ ಕಡಿಮೆ ಇತ್ತು. ಅವಾಗ ಯಾವ್ದೇ ಜಾಬ್ ಹೋಗ್ಬೇಕಂದ್ರು ಟೀಚರ್ ಆಗುವ ಈಗ ಒಪ್ಕೊಳ್ತಾ ಇದ್ರು. ಆದ್ರೆ ಈಗ ಟೀಚರ್ ಆಗ್ಲಿಕ್ಕೆ ಯಾರು ಬಯಸ್ತಾ ಇಲ್ಲ ಸಾಮಾನ್ಯವಾಗಿ. ಏನಂದ್ರೆ ಮನೆ ಕೆಲ್ಸನಾದ್ರೂ ಬೇಕು, ಈ ಟೀಚರ್ ಕೆಲಸ ಬೇಡ. ಯಾಕಪ್ಪ ಅಂದ್ರೆ ಈಗ ನೋಡ್ರಿ, ನಮಗೆ 2 ದಿನ ಮಕ್ಕಳು ಶಾಲೆ, ನಮ್ 1-2 ಮಕ್ಕಳು ಈಗ 2 ದಿನ ರಜೆ ಬಿದ್ದಾಗ ಮನೇಲಿ ಇದ್ರು ಅಂದ ತಕ್ಷಣ ನಮ್ ತಾಯಿಯಂದಿರಿಗೆ ಏನಾಗ್ತಂತ ನಿಮ್ಗೆ ಗೊತ್ತಿದೆ. ನಾನು ಒಂದ್ ತಾಯಿಯಾಗಿ ಹೇಳ್ತಾ ಇದ್ದೇನೆ, ಏನಾಗ್ತದೆ ನಮ್ಮ ಪರಿಸ್ಥಿತಿ ಅಂತ ಗೊತ್ತಿದೆ. ಅಂತ ವೇಳೆಯಲ್ಲಿ ಶಾಲೆಯಲ್ಲಿ ಇಷ್ಟೆಲ್ಲ ಮಕ್ಕಳನ್ನ ಸಂಭಾಳಿಸಿ ಅವರಿಗೆ ಹಾಲು, ಊಟ, ಅನಂತರ ಶಿಕ್ಷಣ, ಆಟ, ಮನರಂಜನೆ ಪ್ರತಿಯೊಂದನ್ನು ಶಿಕ್ಷಕ ಕೊಡ್ಲೇಬೇಕು. ಜೊತೆಗೆ ಸರ್ಕಾರಿ ಕೆಲಸಗಳು ಸಾಕಷ್ಟು ಇರ್ತವೆ, ಮೀಟಿಂಗ್ಗಳು ಇರ್ತವೆ ಇಲ್ಲಿ. ಮತ್ತೆ ಮಾಹಿತಿಯನ್ನ ಕಳಿಸುವಂತದ್ದು, ದಿವಸ ಮಕ್ಕಳು ಊಟ ಮಾಡಿದ ಮಾಹಿತಿ, ಮೊಟ್ಟೆ ತಿಂದ ಮಾಹಿತಿ ಪ್ರತಿಯೊಂದನ್ನು ಕಳಿಸ್ಬೇಕು. ಇದೆಲ್ಲ ಸಮಸ್ಯೆಗಳ ಮಧ್ಯೆ ಅವರು ಯಾವ ರೀತಿ ನಡ್ಸ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಅದಕ್ಕೂ ಉಪಯೋಗ ಹೇಳ್ಬೇಕಂದ್ರೆ ನಿಮ್ಮ ಶಾಲೆ ನಾವು ಏನ್ ಮಾಡ್ತೇವೆ ಅಂದ್ರೆ ಸಾಮಾಜಿಕ ಪರಿಶೋಧನೆ ಅಂದ ತಕ್ಷಣ ನಾವು ಬಂದಾಗಿಂದ ಪ್ರತಿಯೊಂದನ್ನು ಪರಿಶೀಲಿಸ್ತೇವೆ. ಮಕ್ಕಳು ಯಾವ ರೀತಿ ಇದ್ದಾರೆ, ಶಿಕ್ಷಕರು ಯಾವ ಸಂಬಂಧ ಏನಿದೆ, ಪಾಲಕರು ಯಾವ ರೀತಿ ಮಾಡ್ತಾರೆ, ಪ್ರತಿಯೊಂದನ್ನು ನಾವು ಗಮನಿಸ್ತೇವೆ. ನಾ ಇಷ್ಟೆಲ್ಲ ಶಾಲೆಗೆ ಹೋದಾಗ ಕೇಳಿದ್ದು ಈ ವಿಷಯ ಕೇಳಿರ್ಲಿಲ್ಲ,
ಇಲ್ಲಿ